ಇವರು ಕಾಲೇಜು ವಿದ್ಯಾರ್ಥಿಗಳಿಗೆ ರಾಜಾರೋಷವಾಗಿ ಗಾಂಜಾ ಮಾರಾಟ ಮಾಡ್ತಾ ಇದ್ರು. ಭದ್ರಾವತಿ ಮೂಲದ ಈ ಮೂವರು ಕಾಲೇಜಿನ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಗಾಂಜಾ ಮಾರಾಟ ಮಾಡಿ ಲಕ್ಷ ಹಣ ಗಳಿಸಿಬಿಟ್ಟಿದ್ರು. ಕೊನೆಗೆ ಪೊಲೀಸರ ಅತಿಥಿ ಆಗಿದ್ದ ಶಿವಮೊಗ್ಗದ ಮೂವರು ಯುವಕರಿಗೆ ಇದೀಗ ಶಿವಮೊಗ್ಗ ಕೋರ್ಟ್ 4 ವರ್ಷ ಜೈಲು ಶಿಕ್ಷೆ ವಿಧಿಸಿದೆ. ಜುಲೈ 8, 2021ರಂದು ಭದ್ರಾವತಿಯ ಮೂವರು ಯುವಕರು ಭದ್ರಾವತಿ ತಾಲೂಕಿನ ಲಕ್ಕಿನಕೊಪ್ಪ ಜಂಕ್ಷನ್ನಲ್ಲಿ ಬೈಕ್ನಲ್ಲಿ ರಾಜಾರೋಷವಾಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ಗಾಂಜಾ ಮಾರಾಟ ಮಾಡ್ತಾ ಇದ್ರು. ಖಚಿತ ಮಾಹಿತಿ ಮೇರೆಗೆ ಶಿವಮೊಗ್ಗದ ಸಿಇಎನ್ ಠಾಣೆ ಪೊಲೀಸರು ದಾಳಿ ಮಾಡಿ ಮೂವರು ಆರೋಪಿಗಳನ್ನು 3 kg 380 ಗ್ರಾಂ ಗಾಂಜಾ ಹಾಗೂ ಬೈಕ್ ಸಮೇತ ಬಂಧಿಸಿ ಜೈಲಿಗೆ ಕಳುಹಿಸಿದ್ರು. ಇದೀಗ ಸುದೀರ್ಘ ವಿಚಾರಣೆ ನಡೆಸಿದ ಶಿವಮೊಗ್ಗ ಕೋರ್ಟ್ ಆರೋಪಿಗಳಿಗೆ ಶಿಕ್ಷೆ ವಿಧಿಸಿ ಆದೇಶ ಹೊರಡಿಸಿದೆ. ಅಕ್ರಮವಾಗಿ ಗಾಂಜಾ ಸಾಗಿಸುತ್ತಿದ್ದ ಆರೋಪಿಗಳ ಮೇಲಿನ ಆರೋಪ ದೃಢಪಟ್ಟ ಹಿನ್ನೆಲೆ ಶಿವಮೊಗ್ಗದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಮಂಜುನಾಥ್ ನಾಯ್ಕ್ ಅವರು 4 ವರ್ಷಗಳ ಕಾರಾಗೃಹ ಸಜೆ ಮತ್ತು 25,000 ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿ ಆದೇಶಿಸಿದ್ದಾರೆ. 8/7/21 ಮಧ್ಯಾಹ್ನ 1 ಗಂಟೆ ಸಮಯಕ್ಕೆ DYSP ಪ್ರಶಾಂತ್ ಮುನೊಳ್ಳಿ ಶಿವಮೊಗ್ಗ ಅವರಿಗೆ ಒಂದು ಮಾಹಿತಿ ಬರುತ್ತೆ. BR ಪ್ರಾಜೆಕ್ಟ್ ಕಡೆಯಿಂದ 3 ಜನ ಗಾಂಜಾನ ಬೈಕ್ನಲ್ಲಿ ತೊಗೊಂಡ್ಬರ್ತಾ ಇದ್ದಾರೆ ಅಂತ. ಈ ಮಾಹಿತಿ ಸಿಕ್ಕ ಕೂಡಲೇ ಅವ್ರೇನು ಮಾಡ್ತಾರೆ, ಪಂಚರನ್ನ ಎಲ್ಲ ಕರ್ಕೊಂಡು ಅವರು ಜಂಕ್ಷನ್ ಹತ್ರ ಹೋಗಿ ವಿತ್ ಸ್ಟಾಫ್ ಕಾಯ್ತಾ ಇದ್ದಾಗ 3 ಜನ ಹುಡುಗರು ಒಂದು ಬೈಕಲ್ಲಿ ಬರ್ತಾ ಇರ್ತಾರೆ. ಅವ್ರನ್ನ ಅಡ್ಡ ಹಾಕಿ 3 ಜನ ಹಿಡಿದು ಅವ್ರನ್ನ ಹೆಸರನ್ನ ವಿಚಾರಿಸಿದಾಗ ಒಬ್ಬನ ಹೆಸರು ಜೀವನ್, ತಂದೆ ಹೆಸರು ಮಂಜು, ಮತ್ತೊಬ್ಬ ಸರವಣ, ತಂದೆ ಹೆಸರು ಮಣಿ, ಮತ್ತೊಬ್ಬ ಜೀವನ್, ತಂದೆ ಹೆಸರು ಕೃಷ್ಣಮೂರ್ತಿ ಅಂತ ಹೇಳ್ತಾರೆ. ಕೊನೆಗೆ ಅವ್ರ ಹತ್ರ ಬ್ಯಾಗನ್ನು ಚೆಕ್ ಮಾಡಿದಾಗ ಅದರಲ್ಲಿ 3 kg 380 ಗ್ರಾಂ ಗಾಂಜಾ ಇರುತ್ತೆ. ಆಗ ಸ್ಥಳದಲ್ಲಿ ಅವರು ಅದನ್ನು ಬೈಕನ್ನು ಗಾಂಜಾವನ್ನು ಸೀಸ್ ಮಾಡಿ ಅವ್ರು 3 ಜನನ ವಶಕ್ಕೆ ತಗೊಂಡು ಪ್ರಕರಣ ದಾಖಲಿಸ್ತಾರೆ. ಈ ಪ್ರಕರಣದಲ್ಲಿ ಇವರು 3 ಜನ ಆರೋಪಿಗಳು ಭದ್ರಾವತಿಯವರು. ಅವರು ಈ BR ಪ್ರಾಜೆಕ್ಟ್ಲಿರುವಂತಹ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಗಾಂಜಾ ಮಾರುವಂತಹ ವ್ಯವಸ್ಥೆ ಇಟ್ಕೊಂಡವರಾಗಿರ್ತಾರೆ. ಇವ್ರನ್ನ ಪೊಲೀಸರು ಅದನ್ನು ಹಿಡಿದು ಪ್ರಕರಣ ದಾಖಲಿಸಿ ಈ ದಿನ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು 3 ಜನ ಆರೋಪಿಗಳು ಅದನ್ನು ಗಾಂಜಾವನ್ನು ಸಾಗಾಟ ಮಾಡ್ತಾ ಇದ್ದಿದ್ದು ಖಚಿತಪಡಿಸ್ಕೊಂಡು ಪ್ರೂವ್ ಆಗಿದೆ ಅಂತ ಅವರಿಗೆ ಶಿಕ್ಷೆ ವಿಧಿಸಿದ್ದಾರೆ. ಇದನ್ನು 3 ಜನ ಆರೋಪಿಗಳಿಗೆ 4 ವರ್ಷ ಕಠಿಣ ಸಜೆ ಮತ್ತು 25,000 ರೂಪಾಯಿ ದಂಡ, ತಲಾ 25,000 ದಂಡ ಕಟ್ಟಲಿಲ್ಲ ಅಂದರೆ 6 ತಿಂಗಳು ಜೈಲು ಅಂತ ಹೇಳಿ ಆದೇಶ ಮಾಡಿದ್ದಾರೆ. ಈ ರೀತಿ ಗಾಂಜಾ ಅವ್ಯಾಹಿತವಾಗಿ ಶಿವಮೊಗ್ಗದಲ್ಲಿ ಬಹಳಷ್ಟು ಕಡೆ ಬರ್ತಾ ಇದೆ. ಇತ್ತೀಚೆಗೆ ನಮ್ಮ ನ್ಯಾಯಾಲಯದಲ್ಲಿ ಸಹ ಇದೇ ಥರ ಪ್ರಕರಣದಲ್ಲಿ ಶಿಕ್ಷೆ ಆಗಿತ್ತು. ಭದ್ರಾವತಿ ಪಟ್ಟಣದ ಜೀವನ್ KN ಹಾಗೂ ಸರೋಣ ಹಾಗೂ ಮಾಚೇನಹಳ್ಳಿ ಜೀವನ್ M ಎಂಬ 3 ಅಪರಾಧಿಗಳಿಗೆ ಕೋರ್ಟ್ ಶಿಕ್ಷೆ ವಿಧಿಸಿದೆ. ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ಸೂಕ್ತ ಸಾಕ್ಷಿ ಮತ್ತು ಇನ್ನಿತರ ಪೂರಕ ಸಾಕ್ಷ್ಯಾಧಾರಗಳ ಮೇಲೆ ಹಾಗೂ ಸರ್ಕಾರದ ಪರ ಅಭಿಯೋಜಕರು ಮಂಡಿಸಿದ ವಾದವನ್ನು ನ್ಯಾಯಾಲಯವು ಪುರಸ್ಕರಿಸಿ ಆರೋಪಿಗಳ ಮೇಲಿನ ಆರೋಪ ದೃಢಪಟ್ಟಿದ್ದರಿಂದ ಅಪರಾಧಿಗಳಿಗೆ ಶಿಕ್ಷೆ ವಿಧಿಸಿದೆ. ಸರ್ಕಾರದ ಪರವಾಗಿ ಸರ್ಕಾರಿ ಅಭಿಯೋಜಕ ಸುರೇಶ್ ಕುಮಾರ್ AM ವಾದ ಮಂಡಿಸಿದ್ರು. ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ನ್ಯಾಯಾಧೀಶರಾದ ಮಂಜುನಾಥ್ ನಾಯ್ಕ್ ಅವರು ಆರೋಪಿಗಳಿಗೆ ಶಿಕ್ಷೆ ವಿಧಿಸಿ ತೀರ್ಪು ನೀಡಿರುತ್ತಾರೆ. ಶಿಕ್ಷೆ ಆದಾಗ ಅವರು ಉಪಯೋಗಿಸಿದ ವಾಹನಗಳು, ಕಾರಾಗಲಿ ಬೈಕ್ ಆಗಲಿ, ಅದನ್ನು ನ್ಯಾಯಾಲಯ ಮುಟ್ಟುಗೋಲು ಹಾಕ್ಕೊಂಡು, ಸರ್ಕಾರದ ಪರವಾಗಿ ಮುಟ್ಟುಗೋಲು ಹಾಕೊಳ್ಳುತ್ತೆ. ಈ ಪ್ರಕರಣ ಸಹ ಅದೇ ರೀತಿ ಅವರು ಉಪಯೋಗಿಸಿದ ಬೈಕನ್ನು ಇಂಟ್ರಿಮ್ ಕಸ್ಟಡಿ ಕೊಟ್ಟಿದ್ದರು. ಅಂದರೆ ಪ್ರಕರಣ ಮುಗಿಯುತ್ತಂಗೆ ಇಟ್ಕೊಂಡಿರಿ ಅಂತ. ಈಗ ಅದನ್ನು ವಾಪಸ್ ತಗೊಂಡು ಸರ್ಕಾರ ಪರವಾಗಿ ಮುಟ್ಟುಗೋಲು ಹಾಕ್ಕೊಂಡಿದ್ದಾರೆ. ಒಟ್ಟಾರೆ ಕಾಲೇಜು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕುತ್ತು ತರುತ್ತಿದ್ದ 3 ಅಪರಾಧಿಗಳಿಗೆ ಕೋರ್ಟ್ ತಕ್ಕ ಪಾಠ ಕಲಿಸಿದೆ. ಗಾಂಜಾ ಅಂತಿದ್ದ 3 ಇದೀಗ ಜೈಲಿನಲ್ಲಿ ಮುದ್ದೆ ಮುರಿಯುವಂತಾಗಿದೆ. ವೀರೇಶ್ ಜಿ ಹೊಸೂರ್, ಪಬ್ಲಿಕ್ ನೆಕ್ಸ್ಟ್, ಶಿವಮೊಗ್ಗ.